ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಒಂದು ದಿಢೀರ್ ಅಂತ ಮಾಡುವಂಥ ಸಾರು. ಇದರಲ್ಲಿ ಯಾವುದೇ ಬೇಳೆ ಏನು ಉಪಯೋಗಿಸೋಂಗಿಲ್ಲ, ಕುಕ್ಕರಲ್ಲಿ ಇಡೋಂಗಿಲ್ಲ. ಸೊ ಒಂದು 5 to 10 ಮಿನಿಟ್ಸಲ್ಲಿ ಆಗೋವಂಥ ಒಂದು ಸಾಂಬಾರನ್ನ ತೋರಿಸೋಣ ಅಂತ. ಇದು ನನಗೆ ಭಾಳ ಇಷ್ಟ. ಇದು ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮ ತುಂಬ ಮಾಡ್ತಿದ್ರು. ಸೊ ಇದನ್ನು ನನಗೆ ಭಾಳ ಇಷ್ಟ ಅಲ್ಲ, ನಿಮಗೆ ತೋರಿಸೋಣ ಅಂದ್ಕೊಂಡೆ. ಹೆಂಗೆ ಅನಿಸುತ್ತೆ ನೀವು ಮಾಡಿ ನೋಡಿ. ಏನಾರ ಅರ್ಜೆಂಟಲ್ಲಿದ್ದಾಗ ಮಾಡೋಕ್ಕೆ ಇದು ತುಂಬ ಚೆನ್ನಾಗೆ ಭಾಳ ಈಸಿಯಾಗಿರೋದು. ಸೊ ಬ್ಯಾಕ್ ಟು ರೆಸಿಪಿ. ಸೊ ಈ ಸಾರಿಗೆ ಬೇಕಾಗಿರೋಂಥ ಪದಾರ್ಥಗಳು: ಈರುಳ್ಳಿ, ಕರಿಬೇವು, ಟೊಮೆಟೊ, ಕೊಬ್ಬರಿ, ಬೆಳ್ಳುಳ್ಳಿ, ಕಡಲೆ, ಖಾರದ ಪುಡಿ, ಸಾಂಬಾರು ಪುಡಿ, ಬೆಲ್ಲ, ಉಪ್ಪು. ಸೊ ಇಲ್ಲಿ ನಾನು ಟೊಮೆಟೊ ಹಣ್ಣು 2 ರಿಂದ 3 ಮೀಡಿಯಮ್ ಸೈಜ್ನ ತೊಗೊಂಡಿರೋದು. ಸೊ ಫಸ್ಟ್ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಕಡಲೆ, ಕೊಬ್ಬರಿ, ಬೆಳ್ಳುಳ್ಳಿ, ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಇದಿಷ್ಟನ್ನು ಫಸ್ಟು ಗ್ರೈಂಡ್ ಮಾಡ್ಕೊತೀನಿ. ಆಮೇಲೆ ಟೊಮೆಟೊ ಹಾಕ್ಕೊತೀನಿ. ಏನಕ್ಕೆ ಅಂದರೆ ಕೊಬ್ಬರಿ ನೀಟಾಗಿ ನುಣ್ಣಗೆ ಆಗಲ್ಲ ಮುಂಚೆನೇ ಟೊಮೆಟೊ ಹಾಕ್ಕೊಂಡ್ರೆ. ಸೊ ಇದಿಷ್ಟು ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇದು ಪೇಸ್ಟ್ ಆದಮೇಲೆ ನಾನು 2 ರಿಂದ 3 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಸೊ ಆ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಒಗ್ಗರಣೆ ಹಾಕ್ಕೋಬೇಕು. ಸೊ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಅದಾದಮೇಲೆ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಇದಿಷ್ಟನ್ನು ಒಗ್ಗರಣೆ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆಗ್ತಾ ಇದೆ. ಇದು ಫ್ರೈ ಆಗುವಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ. ಸೊ ಇದು ಫ್ರೈ ಆದಮೇಲೆ ನಾವೇನು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಹಾಕ್ಕೊಳ್ಳೋಣ. ಅದನ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಏನು ಉಳಿದಿರುತ್ತಲ್ಲ ಅದಕ್ಕೆಲ್ಲ ನೀರು ಹಾಕಿ, ನಮಗೆ ಸಾಂಬಾರು ಅಥವಾ ಸಾರು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಅಷ್ಟು ನೀರು ಹಾಕ್ಕೊಂಡು ಅದನ್ನಷ್ಟು ತೆಳ್ಳಗೆ ಮಾಡ್ಕೊಳ್ಳೋಣ. ಅದಕ್ಕೆ ಆಮೇಲೆ ಉಪ್ಪು, ಬೆಲ್ಲ ಎಲ್ಲನೂ ಹಾಕಿ 1-2 ಕುದಿ ಬರೋ ಅಷ್ಟು ಕುದಿಸ್ಬೇಕು. ಸೊ ಇದು ನೋಡಿದ್ರಲ್ಲ, ಸಖತ್ ಈಸಿ. ಮನೇಲಿರೋ ಅಂಥದ್ದೇ ಎಲ್ಲ ಪದಾರ್ಥಗಳು ಯೂಸ್ ಮಾಡೋ ಅಂಥದ್ದು. ಏನಾದರೂ ಎಮರ್ಜೆನ್ಸಿಗೆ ಸಾಂಬಾರಿಲ್ಲ ಅಂದರೆ ಸಾಂಬಾರು ಮಾಡ್ಕೋಬೋದು. ಅದಕ್ಕೆ ನಾನು ಇದನ್ನು ಯಾವಾಗಲೂ ಎಮರ್ಜೆನ್ಸಿ ಸಾರು ಅಂತಲೇ ಕರೆಯೋದು. ಇದನ್ನು ಮಾಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲೊಂದು 2 ಕುದಿ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು ಆಫ್ ಮಾಡೋಣ. ಇದು ನಾವು ಬಿಸಿ ಬಿಸಿ ಅನ್ನ, ಅದ್ರ ಜೊತೆ ತುಪ್ಪ, ಈ ಸಾರು ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಹೆಂಗಿದೆ ಅಂತ ಹೇಳಿ ನನಗೆ. ಸೊ ನೋಡಿದ್ರಲ್ಲ, ಎಷ್ಟು ಈಸಿ ಆಗಿದೆ ಅಲ್ವಾ? ತುಂಬ ಈಸಿ, ಕಮ್ಮಿ ಇಂಗ್ರೀಡಿಯೆಂಟ್ಸು. ಸೊ ಎಲ್ಲ ಮನೇಲಿರೋ ಅಂಥದ್ದೇ. ಸೊ ಮಾಡಿ ನೋಡಿ, ಹೆಂಗೆ ಅನಿಸುತ್ತೆ ಅಂತ ತಿಳಿಸಿ ನನಗೆ ಕಮೆಂಟ್ ಸೆಕ್ಷನಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.